ಮೋದಿ ಸಿಂಪಲ್ ಸೂತ್ರಕ್ಕೆ ರಾಮಲಿಂಗಾರೆಡ್ಡಿ ಬಹುಪರಾಕ್ ಎಂದಿದ್ದಾರೆ. ಮಿತವ್ಯಯದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಮಿತವ್ಯಯದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ: ನಾನೇನು ಚಿನ್ನ ಹಾಕಲ್ಲ, ನನಗೂ ಚಿನ್ನಕ್ಕೂ ಆಗಿ ಬರಲ್ಲ. ಹೆಣ್ಣು ಮಕ್ಕಳಿಗೆ ಚಿನ್ನದ ವ್ಯಾಮೋಹ ಜಾಸ್ತಿ, ಅವರು ಬೇಜಾರಾಗಿದ್ದಾರೆ. ರಾಜ್ಯದಲ್ಲಿ ಮೋದಿಯ ಸಿಂಪಲ್ ಸೂತ್ರ ಮಾಡೋದೇ ಸಿಎಂ. ಮಿತವ್ಯಯದ ಬಗ್ಗೆ ಸಿಎಂ ತೀರ್ಮಾನ ಮಾಡ್ತಾರೆ. ವ್ಯಯ ಇವತ್ತಲ್ಲ, 365 ದಿನ ಕೂಡ ಮಾಡಲೇಬೇಕು. ಸರ್ಕಾರದ ಹಣ ಮಿತ ವ್ಯಯ ಮಾಡಿದ್ರೆ ಉಳಿತಾಯ ಆಗುತ್ತೆ. ನಾನು ಖರ್ಚು ಮಾಡಲ್ಲ, ಸರ್ಕಾರದ ಹಣವನ್ನ ನಾನು ಯಾವತ್ತೂ ದುಂದುವೆಚ್ಚ ಮಾಡಿಲ್ಲ. ಮೋದಿ ಸಿಂಪಲ್ ಸೂತ್ರಕ್ಕೆ ಇದೀಗ ರಾಮಲಿಂಗಾರೆಡ್ಡಿ ಬಹುಪರಾಕ್ ಎಂದಿದ್ದಾರೆ. ಮಿತವ್ಯಯದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ನಾನಂತೂ ಮೊದಲಿಂದಲೂ ಅಷ್ಟೇ, ಇವನ್ ನನ್ನ ದುಡ್ಡಿದ್ರು ಕೂಡ ದುಂದುವೆಚ್ಚ. ನಾವೇನು ಚಿನ್ನಾಗಿನ್ನ ಹಾಕಲ್ಲಪ್ಪ, ನಮಗೂ ಚಿನ್ನಕ್ಕೆ ಅಲರ್ಜಿ. ಆದರೆ ಯಾರು ಬಳಸ್ತಾರಲ್ಲ ಅವರು ಸ್ವಲ್ಪ ಸಹಜವಾಗಿ, ಅದರಲ್ಲೂ ಪರ್ಟಿಕ್ಯುಲರಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ಬೇಸರ ಆಗಿರ್ಬೋದು, ಆಗುತ್ತೆ. ಹೆಣ್ಮಕ್ಳಿಗೆ ಸಹಜವಾಗಿ ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ. ಅದು ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಚಿನ್ನದ ಬಗ್ಗೆ, ಒಡವೆಗಳ ಬಗ್ಗೆ ಸ್ವಲ್ಪ ಇರುತ್ತೆ. ಇಲ್ಲ, ಅದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಮಿತವ್ಯಯ ಇವತ್ತೇ ಅಲ್ಲ, ಏನು ಯುದ್ಧ ಇದೆ ಅಂತ ಮಿತವ್ಯಯ ಮಾಡೋದು ಬೇಡ. ನಾವು ಯಾವಾಗಲೂ ಕೂಡ 365 ದಿನವೂ ಕೂಡ ಮಿತವ್ಯಯ ಮಾಡಲೇಬೇಕು. ಸರ್ಕಾರದ ಹಣ ಮಿತವ್ಯಯ ಮಾಡಿದ್ರೆ ಉಳಿತಾಯ ಆಗುತ್ತೆ. ಅದನ್ನು ನಾವು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೋದು. ದುಂದುವೆಚ್ಚ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನಾನಂತೂ ಮೊದಲಿಂದಲೂ ಅಷ್ಟೇ, ಇವನ್ ನನ್ನ ದುಡ್ಡಿದ್ರು ಕೂಡ ದುಂದುವೆಚ್ಚ ಮಾಡೋಕ್ಕೆ ಹೋಗಲ್ಲ. ಸರ್ಕಾರದ ದುಡ್ಡಂತೂ ನಾನು ದುಂದುವೆಚ್ಚ ಮಾಡಿಸೋಕ್ಕೆ ಹೋಗೋದಿಲ್ಲ. ನಾವೇನು ಚಿನ್ನಾಗಿನ್ನ ಹಾಕಲ್ಲಪ್ಪ, ನಮಗೂ ಚಿನ್ನಕ್ಕೆ ಅಲರ್ಜಿ.